ಇವತ್ತು ನಾವು ಎಚ್ ಕೆ ವಿಭಾಗದ ಪೊಲೀಸ್ ಕಾನ್ಸ್ಟೇಬಲ್‌ದಲ್ಲಿ ಆಗಿರ್ತಕ್ಕಂಥ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನ ಸಂಪೂರ್ಣವಾಗಿ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೀವಿ. ಕ್ವೆಶ್ಚನ್ ನಂಬರ್ ಫಸ್ಟ್ ನೋಡೋಣ. ಕ್ವೆಶ್ಚನ್ ನಂಬರ್ ಫಸ್ಟ್ ಅಂತಂದ್ರೆ 76 ಕ್ವೆಶ್ಚನ್ ನಂಬರ್ ಇದು 76 ಇದೆ. ಇಲ್ಲಿ ಒಂದು ನಿಯಮವನ್ನ ಕೊಟ್ಟಿದ್ದಾರೆ. ಏನ್ ನಿಯಮ ಅಂತಂದ್ರ ಮುಚ್ಚಿದ ಚಿತ್ರಗಳು ಮತ್ತು ತೆರೆದ ಚಿತ್ರಗಳು ಅಂತ ಎರಡು ಚಿತ್ರಗಳಿವೆ. ಮುಚ್ಚಿದ ಚಿತ್ರಗಳು ಮತ್ತು ತೆರೆದ ಚಿತ್ರಗಳು ಅಂತೇಳಿ ತಮ್ಮ ಮುಚ್ಚಿದ ಚಿತ್ರಗಳು ಏನ್ ಮಾಡ್ತಾವ ಅಂದ್ರೆ ತಮ್ಮ ಬದಿಗಳನ್ನು ಕಳೆದುಕೊಳ್ಳುತ್ತವೆ ಮತ್ತು ತೆರೆದ ಚಿತ್ರಗಳು ಏನ್ ಮಾಡ್ತಾವ್ರಿ ತಮ್ಮ ಬದಿಗಳನ್ನ ಪಡೆಯುತ್ತೇವೆ ಅಂದ್ರೆ ಆಡ್ ಹಾಕೋತ ಹೋಗ್ತದೆ. ಇಲ್ಲಿ 4 ಆಪ್ಷನ್ಸ್ ಗಳನ್ನು ಕೊಟ್ಟಾರ. ಇಲ್ಲಿ ನೋಡ್ರಿ 4 ಇಲ್ಲಿ ಎಷ್ಟು ಬದಿಗಳದಾವ 1 2 3 4 5 6 ಇಲ್ಲಿ 5 ಇಲ್ಲಿ 4 ಇಲ್ಲಿ 3 ಈ ರೀತಿ ಬದಿಗಳನ್ನು ಕಳ್ಕೊತ ಹೋಗಿದೆ. ನೆಕ್ಸ್ಟ್ ತೆರೆದ ಚಿತ್ರಗಳು ಏನ್ ಮಾಡಿವತ್ತ ಪಡ್ಕೋತ ಹೋಗಿ 1 2 ಇಲ್ಲಿ 3 ಇಲ್ಲಿ 4 ಬದಿಗಳಿದೆ. ಹಾಗಾದ್ರೆ ಇಲ್ಲಿ ಏನಾಗ್ತದ ಫಸ್ಟ್ ಆಪ್ಷನ್ಸ್ ಏನಾಗ್ತಾರೆ ಕರೆಕ್ಟ್ ಆನ್ಸರ್ ಆಗ್ತದ ಅಂದಾಗ. ಓಕೆ, ಇದು ಒಂದು ಚಿತ್ರದ ಬೇಸ್ ಮೇಲೆ ಒಂದು ಕ್ವಶನ್ಸ್ ಇದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ಸ್ ನಾವು ಹೋಗೋಣ. ಕ್ವಶನ್ ನಂಬರ್ 77 ಇಲ್ಲಿ ಈ ಕ್ವಶನ್ಸ್ ಅಲ್ಲಿ 77 ಅಲ್ಲಿ ಪ್ರತಿಯೊಂದು ಗುಂಪಿನಲ್ಲಿರುವ ಸಂಖ್ಯೆಗಳು ಒಂದೇ ರೀತಿಯ ಮಾದರಿಯನ್ನು ಅನುಸರಿಸುತ್ತವೆ ಎಂದು ಊಹಿಸಿ ಕೆಳಗಿನವುಗಳಲ್ಲಿ ಕಾಣೆಯಾಗಿರತಕ್ಕಂತ ಸಂಖ್ಯೆಯನ್ನ ನಾವು ಕಂಡುಹಿಡಿಬೇಕು. ಮಿಸ್ಸಿಂಗ್ ನಂಬರ್ಸ್ ಅನ್ನ ಕಂಡುಹಿಡಿಬೇಕು. ಇಲ್ಲಿ ಇದು ಮಿಸ್ಸಿಂಗ್ ನಂಬರ್ಸ್ ಬೇಸ್ಡ್ ಕ್ವಶನ್ಸ್ ಇದೆ ಸಂಖ್ಯಾ ಸರಣಿಯಲ್ಲಿ. ಈ ನೋಡ್ರಿ ಯಾವ ರೀತಿ ಇಲ್ಲಿ ಮಾಡಿದಾನೆ ಅಂತಂದ್ರ ಫಸ್ಟ್ ಇದು 25 ಇಲ್ಲಿ 25 ಪ್ಲಸ್ 17 25 ಪ್ಲಸ್ 17 25 ಪ್ಲಸ್ 17 25 ಪ್ಲಸ್ 17 ಮಾಡಿದಾಗ ಏನಾಗತ್ರಿ 42 ಆಗುತ್ತೆ. 42 ಮತ್ತು ಇಲ್ಲಿ 6 ಇದೆ. ಈ 42ಕ್ಕೂ 6ಕ್ಕೂ ಏನ್ ಸಂಬಂಧ ಇದೆ ನೋಡ್ಬೇಕು. ನಾವೇನ್ ಮಾಡೋನು ಆ 6 ಬರ್ಬೇಕಂದ್ರೆ 6 ಬರ್ಬೇಕಂದ್ರೆ 7ರಿಂದ ಭಾಗ ಮಾಡೋದು. 42ಕ್ಕೆ ನಾವು 7ರಿಂದ ಭಾಗ ಮಾಡಿದಾಗ ಏನಾಗುತ್ತಂದ್ರ 6 ಆಗುತ್ತೆ. ಓಕೆ, ಈ ನಂಬರ್ ಬರುತ್ತೆ. ಅದೇ ರೀತಿಯಾಗಿ ಸೆಕೆಂಡ್ ಚಿತ್ರದಲ್ಲಿ 38 ಪ್ಲಸ್ 18 ಇವು ಎರಡು ಕೂಡಿಸಿದಾಗ ಏನಾಗುತ್ತಂದ್ರ 56 ಆಗುತ್ತೆ. 56ಕ್ಕೂ ನಾವೇನ್ ಮಾಡೋಣ್ರಿ 7 ದಿಂದ ಭಾಗ ಮಾಡೋದು. ಎಷ್ಟು ಬರುತ್ತೆ 7 ಎಂಟ್ಲೆ 56 8 ಬರುತ್ತೆ. ಈ ಸಂಖ್ಯೆ ಬರ್ತದೆ. ಅದೇ ರೀತಿಯಾಗಿ ಮೂರನೇ ಚಿತ್ರದಲ್ಲಿ 75 ಮತ್ತು 16 ಕೂಡಿಸೋದು. 75 ಮತ್ತು 16 ಕೂಡಿಸಿದಾಗ ಏನಾಗುತ್ತೆ 91 ಆಗುತ್ತೆ. ಡಿವೈಡೆಡ್ ಬೈ ಇದಕ್ಕೂ ಕೂಡ ಏನ್ ಮಾಡೋದು 7. ಹಾಗಾಗಿ 7 ಒಂದಲೇ 7 2 ಉಳಿತು 21 ಆಯ್ತು. 7 ಮೂರ್ಲೆ 21 ಇದರ ಆನ್ಸರ್ ಏನಾಗುತ್ತೆ 13 ಆಗುತ್ತೆ. ಆಪ್ಷನ್ ನಂಬರ್ 3 ಏನಾಗ್ತಾರೆ ರೈಟ್ ಆನ್ಸರ್ ಆಗ್ತದೆ. ಆಪ್ಷನ್ ನಂಬರ್ 3 ಇದರ ಸರಿಯಾದ ಉತ್ತರವಾಗುತ್ತದೆ. ನೆಕ್ಸ್ಟ್ ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ನಾವು ಹೋಗೋಣ್ರಿ. ಕ್ವಶನ್ ನಂಬರ್ ನೆಕ್ಸ್ಟ್ ಓಕೆ, ಇಲ್ಲಿ ಏನ್ ಕೊಟ್ಟಾನಂದ್ರೆ ABCD ಯು ಒಂದು ಚೌಕವಾಗಿದೆ. ಚೌಕ ಅಂತಂದ್ರೆ ವರ್ಗ. ಚೌಕದ ಕರ್ಣ ಕೊಟ್ಟನ್ರಿ. BD 6 ಘಟಕಗಳಾಗಿದ್ರೆ ಘಟಕಗಳು ಅಂತಂದ್ರ ಯೂನಿಟ್ ಅಂತಂದ್ರೆ ಸೆಂಟಿಮೀಟರ್ ಆಗಿರ್ಬೋದು ಅಥವಾ ಸೆಂಟಿಮೀಟರ್ ಮೀಟರ್ ಕೂಡ ಆಗಿರ್ಬೋದು. ಚೌಕದ ವಿಸ್ತೀರ್ಣವನ್ನ ನಾವು ಕಂಡುಹಿಡಿಬೇಕು. ನೋಡ್ರಿ ಇದು ಚೌಕ, ಇದು ಚೌಕ ಅಥವಾ ಸ್ಕ್ವೇರ್ ಅಂತ ಕರಿತೀವಿ ಇಂಗ್ಲಿಷದಲ್ಲಿ. ಇದು ಚೌಕ. ಈ ಚೌಕದ ಎಲ್ಲಾ ಬಾಹುಗಳು ಏನಿರ್ತಾವ ಅಂದ್ರೆ ಸಮವಾಗಿರ್ತಾವ. ಇದು ಏನಂತ ಕರಿತೀವಿ ಅಂದ್ರೆ ನಾವು ವಿಕರ್ಣ ಡೈಗೋನಲ್ ಅಂತ ಕರಿತೀವಿ. ಇದು ಎ ಸೆಂಟಿಮೀಟರ್ ಇದನ್ನು ಎ ಸೆಂಟಿಮೀಟರ್ ಎ ಸೆಂಟಿಮೀಟರ್ ಎ ಸೆಂಟಿಮೀಟರ್ ಇರ್ತದೆ. ಅವ ಕರ್ಣ ಅಂದ್ರ ಇದಕ್ಕೊಂದು ಹೆಸರು ಕೊಟ್ಟಾನ್ರಿ ಎ ಬಿ ಸಿ ಮತ್ತು ಡಿ. ಇಲ್ಲಿ BD ಲೆಂತ್ ಕೊಟ್ಟಾನ. BD ಲೆಂತ್ ಎಷ್ಟು ಕೊಟ್ಟಾನಂದ್ರ 6 ಘಟಕಗಳನ್ನು ಕೊಟ್ಟಾನ್ರಿ 6 ಯೂನಿಟ್ಸ್. ಓಕೆ, ಹಾಗಾಗಿ 6 ಯೂನಿಟ್ಸ್ ಕೊಟ್ಟಾನ. BD ಈಸ್ ಈಕ್ವಲ್ ಟು 6. ಈ BD ಈಸ್ ಈಕ್ವಲ್ ಟು 6 ಅಂತ ಕೊಟ್ಟಾಗ ಇಲ್ಲಿ ವಿಕರ್ಣ ಈಸ್ ಈಕ್ವಲ್ ಟು ಏನಾಗುತ್ತೆ ಅಂತಂದ್ರ √2A ಈಸ್ ಈಕ್ವಲ್ ಟು 6 ಅಂತ ಕೊಟ್ಟಾನ. ಇವು ಎರಡು ಕಡೆ ಏನ್ ಮಾಡ್ಕೊಂಡ್ರಿ ನಾವು ಈಕ್ವೇಶನ್, ಯಾಕಂದ್ರೆ A ಸ್ಕ್ವೇರ್ ಬೇಕು ನಮ್ಗೆ. ಎರಡು ಕಡೆ ಏನ್ ಮಾಡೋನು ಈಕ್ವೇಶನ್ ಅನ್ನು ಸ್ಕ್ವೇರ್ ಮಾಡೋಣ. ಸ್ಕ್ವೇರ್ ಮಾಡಿದಾಗ ಈಗ
ಸ್ಕ್ವೇರ್ ಮಾಡಿದಾಗ √2 ಇಂಟು √2 ಏನಾಗ್ತದೆ 2 ಆಗ್ತದೆ. ಓಕೆ, ಇದು ಕ್ಯಾನ್ಸಲ್ ಮಾಡಬಹುದು. ಇದು ಎ ಇಂಟು ಏನಾಗ್ತದೆ ಎ ಸ್ಕ್ವೇರ್ ಆಗ್ತದೆ. 2a² ಇಸ್ ಈಕ್ವಲ್ ಟು ಏನಾಗ್ತದೆ 36 ಆಗ್ತದೆ. 2a² ಇಸ್ ಈಕ್ವಲ್ ಟು ಏನಾಗುತ್ತೆ 36 36. ಹಾಗಾಗಿ a² ಅಂತಂದ್ರೇನು a² ಅಂತಂದ್ರೆ a ಇಂಟು a² ಅದೇ ಏನಾಗಿರ್ತದ ಒಂದು ವರ್ಗದ ವಿಸ್ತೀರ್ಣ ಆಗಿರ್ತದ. 2 ಈಚೆ ಕಡೆ ಹೋಗಿ ಏನಾಗ್ತದೆ ಭಾಗ ಆಗ್ತದೆ. 2 1 2 18. ಹಾಗಾಗಿ ರೈಟ್ ಆನ್ಸರ್ ಏನಾಗ್ತದೆ 18. 18 ಅನ್ನೋದು ಕರೆಕ್ಟ್ ಆನ್ಸರ್ ಆಗ್ತದ. ಆಪ್ಷನ್ಸ್ ಯಾವುದು ಅಂತಂದ್ರೆ ಆಪ್ಷನ್ ನಂಬರ್ 3 ಇದರ ಕರೆಕ್ಟ್ ಆನ್ಸರ್ ಆಗ್ತದೆ. ಆಪ್ಷನ್ ನಂಬರ್ 3 ನೋಡ್ರಿ, ಆಪ್ಷನ್ ನಂಬರ್ 3 18 ರೈಟ್ ಆನ್ಸರ್. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ಒಂದು ಕೋಡಿಂಗ್ ಡಿಕೋಡಿಂಗ್ ಮೇಲೆ ಲೆಟರ್ ಸೀರೀಸ್ ಮೇಲೆ ಕ್ವಶನ್ಸ್ ಇದೆ. ಈ ಕೆಳಗಿನ ಸರಣಿಯನ್ನು ಮುಂದೆ ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನ ಆರಿಸಿ ಪೂರ್ಣಗೊಳಿಸಿ ಅಂತ ಕೇಳ್ಯಾರ. ಏನ್ ಕೊಟ್ಟನ್ರಿ? ಪುಟ್ ಅದ್ ಕೊಟ್ಟಾನ, POT ಪೋಟ್ ಅದ್ ಕೊಟ್ಟಾನ, PIN ಅದ್ ಕೊಟ್ಟಾನ, PEN ಅದ್ ಕೊಟ್ಟಾನ. ನೆಕ್ಸ್ಟ್ ಏನಾಗ್ತದ ಅಂತ ಕೇಳಿ, ಈಗ ನಾವು ಈ ಮಧ್ಯದಲ್ಲಿ ಇರ್ತಕ್ಕಂತ ಸಂಖ್ಯೆಗಳನ್ನ ಅಬ್ಸರ್ವ್ ಮಾಡಿದಾಗ ಯು ಅದ, ಯು ಓ ಅದ, ಐ ಅದ, ಇ ಅದ, ಇವುಗಳನ್ನ ಅಬ್ಸರ್ವ್ ಮಾಡಿದಾಗ ಏನ್ ಅನ್ಸ್ತದ ಅಂತಂದ್ರ ಇವು ಯಾವ ಲೆಟರ್ಸ್ ಅದಾವ ಅಂತಂದ್ರ ಓವೆಲ್ಸ್ ಅದಾವ್ರಿ. ಎ, ಇ, ಐ, ಓ, ಯು ಇವೆಲ್ಲ ಏನದಾವ ಅಂತಂದ್ರ ಓವೆಲ್ಸ್, ಇಂಗ್ಲಿಷ್ ಓವೆಲ್ಸ್ ಅದಾವ, ಓವೆಲ್ಸ್ ಅದಾವ. ಅದೇ ರೀತಿ ನೋಡಿದಾಗ ಇಲ್ಲಿ ಏನದ್ರಿ, ಫಸ್ಟ್ ಒನ್ ಇ ಅದ, ಐ ಅದ, ಓ ಅದ, ನೆಕ್ಸ್ಟ್ ಯು ಅದ. ಇನ್ನೊಂದು ಓವೆಲ್ಸ್ ಯಾವ್ದಿಲ್ಲ ಇದರಲ್ಲಿ ಅಂತಂದ್ರ ಎ ಇಲ್ಲ. ಹಾಗಾದ್ರೆ ನಮ್ದು ಮಧ್ಯದಲ್ಲಿ ಇರ್ತಕ್ಕಂತ ಅಕ್ಷರ ಯಾವ್ದು ಬರ್ತಂದ್ರೆ ಎ ಬರ್ತದೆ. ಹಾಗಾಗಿ ಇದರಲ್ಲಿ ಎ ಇಲ್ಲ, ಇದು ಆಗುದಿಲ್ಲ. ಇದರಲ್ಲಿ ಎ ಇಲ್ಲ, ಆಗುದಿಲ್ಲ. ಇದು ಏನಂದ್ರೆ ಮೂರನೇ ಆಪ್ಷನ್ ಇಂದ ರೈಟ್ ಆನ್ಸರ್ PAT. ಯಾಕಂದ್ರೆ ಇಲ್ಲಿ ಮಧ್ಯದಲ್ಲಿ ಏನದ ಓವೆಲ್ ಅದ, PAT ರೈಟ್ ಆನ್ಸರ್ ಆಗ್ತದೆ. ಆಪ್ಷನ್ ನಂಬರ್ 3. ಆಪ್ಷನ್ ನಂಬರ್ 4 ಕೂಡ ಆಗುದಿಲ್ಲ. ವೆರಿ ಈಸಿ ಕ್ವಶನ್ಸ್. ಯಾವ್ದಂದ್ರೆ ಅಕ್ಷರ ಸರಣಿ ಮೇಲೆ, ಲೆಟರ್ ಸೀರೀಸ್ ಮೇಲೆ. ಇದೇ ರೀತಿಯಾಗಿ ಕ್ವಶನ್ ನಂಬರ್ ನೆಕ್ಸ್ಟ್ 80. ಈ ಕೆಳಗಿನ ಚಿತ್ರದಲ್ಲಿ ಎಷ್ಟು ತ್ರಿಭುಜಗಳಿವೆ ಅಂತ ಹೇಳ್ತಾರೆ. ಕೌಂಟಿಂಗ್ ಫಿಗರ್ಸ್ ದಲ್ಲಿ ಬರ್ತಾರೆ ತ್ರಿಭುಜಗಳನ್ನು ಎಣಿಸುವಂಥದ್ದು. ಇಲ್ಲಿ ತ್ರಿಭುಜಗಳನ್ನು ಎಣಿಸುವಂಥದ್ದು ಹೇಗೆ ಅಂತಂದ್ರ ಒಂದು ಸಿಂಪಲ್ ಡಯಾಗ್ರಾಮ್ಸ್ ತೋತೀನಿ ಫಸ್ಟ್. ಇದು ಒಂದು ಚೌಕ ಅಥವಾ ವರ್ಗ ಅಂತ ಅನ್ಕೊಳ್ಳೋಣ. ಇದು ವರ್ಗ. ಈಗ ಇವು ಎಲ್ಲವೂ ಕೂಡ ಸ್ಟ್ರೇಟ್ ಲೈನ್ ಅಂತ ಅನ್ಕೋರಿ. ಇದು ಏನದಂದ್ರ ಈ ತರ ಅದ. ಇದ್ರಾಗ ತ್ರಿಭುಜಗಳು ಎಷ್ಟು ಇರ್ತಾವ ಅಂತಂದ್ರ 1 2 3 4. ಇಲ್ಲಿ 4 ಅದಾವ ಅಂತಂದ್ರ ಭಾಗಗಳು 4 ಇದ್ವು ಅಂತಂದ್ರ ಇದ್ರ ಡಬಲ್ ತ್ರಿಭುಜಗಳು ಇರ್ತಾವ್ರಿ. ಅಂದ್ರೆ ಎಷ್ಟಾಯ್ತು 8 ಆಯ್ತು. ಅದೇ ರೀತಿ ಇಲ್ಲಿ ಏನದಂದ್ರ ಇನ್ನು ಚಿತ್ರ ಈ ರೀತಿ ಅದ. ಓಕೆ ನೋಡ್ರಿ, ಕನ್ಸಿಡರ್ ಆಸ್ ಎ ಸ್ಟ್ರೇಟ್ ಲೈನ್. ನೀವು ಸ್ಟ್ರೇಟ್ ಲೈನ್ ಅಂತ ಅನ್ಕೊಂಡ್ರ ಈ ತರ ಚಿತ್ರ ಅದ್ರಿ. ಇದ್ರಾಗ ಎಷ್ಟು ಇರ್ತಾವ ಅಂತಂದ್ರ 8 ಅದಾವ. 8 ಅಂತಂದ್ರೆ 8 ಡಬಲ್ ಎಷ್ಟು ಆಗ್ತದೆ 16. 16 ತ್ರಿಭುಜಗಳದಾವ. ಅದೇ ರೀತಿಯಾಗಿ ಇಲ್ಲಿ ಏನದಂತಂದ್ರೆ ಇದೇ ರೀತಿ ಇನ್ನೊಂದು ಡಬಲ್ ಅದ ಈ ತರ. ಇದು ಇದ್ರಾಗೂ ಏನಿರ್ತಾವ ಅಂದ್ರೆ 16 ಇರ್ತಾವ. ಹಾಗಾಗಿ 16 ಇಂಟು 2 32 ತ್ರಿಭುಜಗಳದಾವ್ರಿ. ಇದರ ಅರ್ಥ ಇಲ್ಲಿ ನಂಬರ್ಸ್ ಕೊಡ್ಬೋದು ನಾವು. 1 2 3 4 5 6 7 8. 8 ಅಂತಂದ್ರೆ ಎಷ್ಟಾಯ್ತು 8 ಡಬಲ್ 16 ಆಯ್ತು. ಯಾವುದು ಇದು ದೊಡ್ಡ ಚಿತ್ರದಲ್ಲಿ. ಅದೇ ರೀತಿ ಚಿಕ್ಕ ಚಿತ್ರ ಅನ್ನೋದು ಅದರಲ್ಲಿ ಕೂಡ ಎಷ್ಟು ಇರ್ತಾವ ಅಂದ್ರೆ 16 ತ್ರಿಭುಜಗಳು ಇರ್ತಾವ. ಹಾಗಾಗಿ ಟೋಟಲ್ ತ್ರಿಭುಜಗಳು ಎಷ್ಟಾಗ್ತಾರೆ 32 ಆಗ್ತಾವ. ಆಪ್ಷನ್ ನಂಬರ್ ಯಾವ್ದ್ರಿ? ಆಪ್ಷನ್ ನಂಬರ್ 4 ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಇದು ಕೂಡ ಒಂದು ಸಿಂಪಲ್ ಕ್ವಶನ್ಸ್ ಇದೆ ನೋಡಿ. ಇಲ್ಲಿ ಒಂದು ನಿರ್ದಿಷ್ಟ ತಾಲೂಕಿನ ವಿವಿಧ ಹಳ್ಳಿಗಳಲ್ಲಿ ಬ್ಯಾಂಕ್ ಖಾತೆಗಳನ್ನ ಹೊಂದಿರತಕ್ಕಂತ ಗ್ರಾಮಸ್ಥರ ಸಂಖ್ಯೆಯನ್ನ ಸಾವಿರಗಳಲ್ಲಿ ನೀಡಲಾಗಿದೆ. ಈ ಕೆಳಗೆ ನೀಡಲಾಗಿದೆ. ಇದು ಬಾರ್ ಚಾರ್ಟ್. ಓಕೆ, ಡಾಟಾ ಇಂಟರ್ಪ್ರಿಟೇಷನ್ ಅಂತ ಕರಿತೀವಿ.
ಇದು ಏನದ್ರಿ ಗ್ರಾಮಗಳ ಹೆಸರು ಯಾವುದು ABCD ಅಂತೇಳಿ. ನೆಕ್ಸ್ಟ್ ಗ್ರಾಮಸ್ಥರ ಸಂಖ್ಯೆ ಏನದ ಸಾವಿರಗಳಲ್ಲಿ ಇಷ್ಟು. ನಮಗ್ ಕೇಳಿರ್ತಕ್ಕಂಥದ್ದು ಗ್ರಾಮ ಯಾವುದು, ಗ್ರಾಮ ಬಿ, ಗ್ರಾಮ ಬಿ ಮತ್ತು ಗ್ರಾಮ ಸಿ. ಇಲ್ಲಿ ಬರ್ಕೋತೀನಿ. ಗ್ರಾಮ ಯಾವುದು ಬಿ, ನೆಕ್ಸ್ಟ್ ಗ್ರಾಮ ಯಾವುದು ಸಿ. ಇಲ್ಲಿ ಗ್ರಾಮ ಬಿಗಳಲ್ಲಿ ಎಷ್ಟ ಸಂಖ್ಯೆದ ಗ್ರಾಮ ಬಿ ಇಲ್ಲ, ಗ್ರಾಮ ಬಿ ಎಷ್ಟದ 42.5, 42.5 ಅನುಪಾತ. ಗ್ರಾಮ ಸಿ ಒಳಗೆ ಎಷ್ಟು ಜನ ಆದತ್ತಂದ್ರೆ 20,000 ಜನ. 20 ನಮಗ್ ಕೇಳಿದ್ದೇನ್ರಿ ಸರಳ ಅನುಪಾತ ಕೇಳಿ. ಎಷ್ಟರಿಂದ ಭಾಗ ಮಾಡ್ಬೋದು ನಾವು? 5ರಿಂದ ಭಾಗ ಮಾಡ್ಬೋದು. ಕೊನೆ ಸಂಖ್ಯೆ 5 ಇದ್ದಾಗ 5ರಿಂದ ಭಾಗ ಮಾಡ್ಬೋದು. 5 ಎಂಟ್ಲೆ 40 ಪಾಯಿಂಟ್ ಅದ, 5 5ಲೆ 25, ನೆಕ್ಸ್ಟ್ 5 4ಲೆ 20. ಇಲ್ಲಿ 8.5 ಅದ. 8.5 ಅಂತಂದ್ರ ನಾವು ಡೈರೆಕ್ಟ್ ಆಗಿ ಬರೀಬಹುದ್ರಿ, ಇದು 17ರ ಅರ್ಧ ಅದ್ರಿ. ಇಲ್ಲಿ ಏನಂತಂದ್ರೆ ಇದನ್ನು ನಾವು ಫ್ರಾಕ್ಷನ್ ದಲ್ಲಿ ಬರೀಬಹುದು 4/1. ಈಗ ಡೈರೆಕ್ಟ್ ಆಗಿ ಇಟ್ಟು ಈಚೆ ಕಡೆ ಹೋಗಿ ಏನಾಗ್ತದ, ಮಲ್ಟಿಪ್ಲಿಕೇಶನ್ ಆಗ್ತದ. ನಾ ಇಲ್ಲಿ ಬರೀತೀನಿ 8, 17 ಇಂಟು 1 17. ಹಾಗಾಗಿ 17 ಅನುಪಾತ 17 ಅನುಪಾತ 8 ಏನಾಗ್ತದೆ, ರೈಟ್ ಆನ್ಸರ್ ಆಗ್ತದ. ಆಪ್ಷನ್ ನಂಬರ್ 3 ಇದು ಕರೆಕ್ಟ್ ಆನ್ಸರ್ ಆಗ್ತದ. ಆಪ್ಷನ್ ನಂಬರ್ 3 17:8. ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಕ್ವಶನ್ ನಂಬರ್ ನೆಕ್ಸ್ಟ್. ಕ್ವಶನ್ ನಂಬರ್ ನೆಕ್ಸ್ಟ್. ಒಬ್ಬ ವ್ಯಕ್ತಿಯ ವೇಗ, ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿಯ ವೇಗ ಗಂಟೆಗೆ, ವೇಗ ಅಂತಂದ್ರೆ ಸ್ಪೀಡ್, ಗಂಟೆಗೆ 3 ಕಿಲೋಮೀಟರ್ ಆಗಿತ್ತು ಅಂತಂದ್ರ ಅವ ತನ್ನ ಗಮ್ಯ ಸ್ಥಾನವನ್ನು 30 ನಿಮಿಷಗಳ ತಡವಾಗಿ ತಲುಪುತ್ತಾನೆ. ನೆಕ್ಸ್ಟ್, ಮತ್ತು ಅವನ ವೇಗ ಗಂಟೆಗೆ 4 ಕಿಲೋಮೀಟರ್ ಆಗಿದ್ದರೆ, 4 ಕಿಲೋಮೀಟರ್ ಪರ್ ಅವರ್ ಆಗಿದ್ದರೆ ಅವನು 20 ನಿಮಿಷಗಳ ಮೊದಲೇ ತಲುಪುತ್ತಾನೆ. ಹಾಗಾದ್ರೆ ಅವನು ಹೊರಡುವ ಸ್ಥಳದಿಂದ ಅವನ ಗಮ್ಯ ಸ್ಥಾನಕ್ಕೆ ಇರುವ ದೂರ ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ ಸಿಂಪಲ್ ಆಗಿ ಒಂದು ಫಾರ್ಮುಲಾ, ಆ ಫಾರ್ಮುಲಾನ ಬೈಪಾಟ್ ಮಾಡ್ಬೇಕು, ನಾವು ತಿಳ್ಕೋಬೇಕು. ಏನು ಅಂತಂದ್ರೆ ಫಾರ್ಮುಲಾ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ವೈ. ಎಕ್ಸ್ ಇಂಟು ವೈ ಏನು ಅಂತಂದ್ರೆ ವೇಗಗಳು. ನೆಕ್ಸ್ಟ್ ವೈ ಮೈನಸ್ ಎಕ್ಸ್ ಇಂಟು ಡೆಲ್ಟಾ ಟಿ ಅಂತೇಳಿ ಇಲ್ಲಿ ವ್ಯಾಲ್ಯೂ ಪುಟ್ ಮಾಡ್ಬಿಡೋಣ್ರಿ. ಎಕ್ಸ್ ಅಂತಂದ್ರೆ ವೇಗ, ಫಸ್ಟ್ ವೇಗ ಎಷ್ಟದ, ಫಸ್ಟ್ ಅದ ವೇಗ 3, ನೆಕ್ಸ್ಟ್ ಅದ 4, ಅದ್ರ ವ್ಯತ್ಯಾಸ ಎಷ್ಟಂತಾರೆ 1. ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂತಂದ್ರೆ 30 ನಿಮಿಷ ತಡವಾಗಿ ಮತ್ತು 20 ನಿಮಿಷ ಮೊದಲೇ ಅಂತಂದ್ರೆ ತಡವಾಗಿ ಮತ್ತು ಬೇಗ, ತಡವಾಗಿ ಮತ್ತು ಬೇಗ ತಂದಾಗ ಎರಡೂ ಸಮಯಗಳನ್ನು ಕೂಡಿಸ್ಬೇಕು. ಎಷ್ಟದ 50 ಆಗ್ತದ. ನಿಮಿಷದಾಗಿರೋದ್ರಿಂದ ಗಂಟೆಯಲ್ಲಿ ಮಾಡ್ಕೊಳಕ ಡಿವೈಡೆಡ್ ಬೈ 60. ಈಗ 3 4ಲೆ 12, 12 5ಲೆ 60, 5 1ಲೆ 5 10ಲೆ. ಓಕೆ, ಏನಾಗುತ್ತೆ ರೀ ಆನ್ಸರ್ 10 ಕಿಲೋಮೀಟರ್ ರೈಟ್ ಆನ್ಸರ್ ಆಗ್ತದೆ. 10 ಕಿಲೋಮೀಟರ್. ಓಕೆ, ಕರೆಕ್ಟ್ ಆನ್ಸರ್ ಆಪ್ಷನ್ ನಂಬರ್ ಯಾವ್ದಾಗ್ತರಿ, ಸಿ. ಆಪ್ಷನ್ ನಂಬರ್ ಸಿ ಏನಾಗ್ತದ, ರೈಟ್ ಆನ್ಸರ್ ಆಗ್ತದೆ. 10 ಕಿಲೋಮೀಟರ್. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್. ಒಂದು ವಸ್ತುವಿನ ಮಾರುವ ಬೆಲೆಯು ಲಾಭಕ್ಕಿಂತ, ಒಂದು ವಸ್ತುವಿನ ಮಾರುವ ಬೆಲೆ ಲಾಭಕ್ಕಿಂತ 40 ಜಾಸ್ತಿ ಆಗಿದೆ, ಆಗಲ್ಲ. ನೆಕ್ಸ್ಟ್, ಒಂದು ವೇಳೆ ಖರೀದಿ ಬೆಲೆಯು ಮಾರಾಟದ ಬೆಲೆಯ 40% ಆಗಿದ್ದರೆ ಖರೀದಿ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ. ಓಕೆ, ಬಟ್ ಈಗ ನೋಡ್ರಿ, ಈಗ ನಾ ಬರಿತೀನಿ ಒಂದು ಕಾಸ್ಟ್ ಪ್ರೈಸ್ ಅಂತ ಬರಿತೀನಿ, ಅಂದ್ರ ಖರೀದಿ ಬೆಲೆ. ಇನ್ನೊಂದು ಬರಿತೀನಿ ಮಾರಿದ ಬೆಲೆ, ಸೆಲ್ಲಿಂಗ್ ಪ್ರೈಸ್. ಈಗ ಖರೀದಿ ಬೆಲೆ, ಒಂದು ವೇಳೆ ಖರೀದಿ ಬೆಲೆ ಮಾರಾಟದ ಬೆಲೆ 40% ಅಂತಂದ್ರ ಇದು 40%, ಎಸ್ ಪಿನೋ 100 ಅನ್ಕೊಳ್ಳು. ಈಗ CP ಕೊಂಡ ಬೆಲೆ 40 ರೂಪಾಯಿ ಆದ, ಮಾರಿದ ಬೆಲೆ 100 ರೂಪಾಯಿ ಆದಾಗ ನಮಗ ಪ್ರಾಫಿಟ್ ಗೊತ್ತಾಗ್ತದೆ, ಲಾಭ ಗೊತ್ತಾಗ್ತದೆ. ಎಷ್ಟಾಗಿರ್ತದ್ರಿ ಲಾಭ? 40ಕ್ಕೆ ತಂದಾನ, 100ಕ್ಕೆ ಮಾರ್ಯಾನ ಅಂದ್ರೆ 60 ರೂಪಾಯಿ ಲಾಭ ಬಂತು. ಈಗ ಇಲ್ಲೊಂದು ಕೊಟ್ಟಾನ ಫಸ್ಟ್, ಒಂದು ವಸ್ತುವಿನ ಮಾರಿದ ಬೆಲೆಯು ಲಾಭಕ್ಕಿಂತ 40 ಜಾಸ್ತಿ ಆಗಿದೆ ಅಂತ. ಲಾಭಕ್ಕಿಂತ, ಲಾಭ ಯಾವ್ದು ಇದ್ರಾಗ? 40 ರೂಪಾಯಿ. ಈ 40 ರೂಪಾಯಿದಿಂದ 100 ರೂಪಾಯಿ ಆಗ್ಯದ ಅಂತಂದ್ರ ಆಕ್ಚುಲಿ ಎಷ್ಟು ರೂಪಾಯಿ ಲಾಭ ಆಗ್ಯದ? 40 ರೂಪಾಯಿ ಲಾಭ ಆಗ್ಯದ.
ರೂಪಾಯಿ ಲಾಭ ಆಗೈತಂದ್ರ ಸೇಮ್ ಅವನು ಕೂಡ ರೂಪಾಯಿನೇ ಇದ್ದಿದ್ದ. ಹಾಗಾಗಿ ಕಾಸ್ಟ್ ಪ್ರೈಸ್ ಎಷ್ಟಾಗಿರ್ತದೆ ರೀ? ರೂಪಾಯಿ ಕಾಸ್ಟ್ ಪ್ರೈಸ್ ಆಗಿರ್ತದ. ಯಾವ್ದಾಗ್ತದ ಆಪ್ಷನ್ಸ್ ಅಂತಂದ್ರ ಆಪ್ಷನ್ ನಂಬರ್ 2 ರೂಪಾಯಿ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಇದು ಟೈಮ್, ಇದು ಯಾವ್ದ್ರಿ? ಲಾಭ ನಷ್ಟ ಮತ್ತು ರಿಯಾಯಿತಿ ಮೇಲೆ ಕ್ವಶನ್ಸ್ ಅದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ವೆನ್ ಡೈಗ್ರಾಮ್. ಓಕೆ, ಈ ಕ್ವಶನ್ ಮುಗೀತು. ನೆಕ್ಸ್ಟ್ ವೆನ್ ಡೈಗ್ರಾಮ್. ವೆನ್ ಡೈಗ್ರಾಮ್ ಅನ್ನೋದು ಒಂದು ಸಿಂಪಲ್ ಟಾಪಿಕ್. ಅದು ರೀಸನಿಂಗ್ ದಾಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಏನು ಅಂತಂದ್ರೆ, ಈ ಕೆಳಗಿನ ವರ್ಗಗಳಿಗೆ ಸಂಬಂಧಿಸಿದಂತೆ ಸೂಕ್ತವಾದ ರೇಖಾಚಿತ್ರ ವೆನ್ ಡೈಗ್ರಾಮ್. ಈಗ ವಾಣಿಜ್ಯ ಶಾಸ್ತ್ರದ, ಲೆಕ್ಕಶಾಸ್ತ್ರದ, ವ್ಯವಹಾರ ಅಧ್ಯಯನ, ಬಿಸಿನೆಸ್ ಸ್ಟಡೀಸ್ ಏನಾಗ್ತದ ಅಂದ್ರೆ, ಇದು ಬಿಸಿನೆಸ್ ಸ್ಟಡೀಸ್ ಒಳಗಡೆ ವಾಣಿಜ್ಯ ಶಾಸ್ತ್ರ ಬರ್ತದ್ರಿ, ಲೆಕ್ಕಶಾಸ್ತ್ರ ಬರ್ತದ. ವಾಣಿಜ್ಯ ಶಾಸ್ತ್ರ ಮತ್ತು ಲೆಕ್ಕಶಾಸ್ತ್ರ ಎರಡೂ ಕೂಡ ಏನು ಬೇರೆ ಬೇರೆ ಆಗಿರುವುದರಿಂದ ಡೈಗ್ರಾಮ್ ಏನಾಗ್ತದ? ಫಸ್ಟ್ ಡೈಗ್ರಾಮ್ ಆಗ್ತದ. ರೈಟ್ ಆನ್ಸರ್ ಏನಾಗ್ತದೆ? ಆಪ್ಷನ್ ನಂಬರ್ 1 ರೈಟ್ ಆನ್ಸರ್ ಆಗ್ತದೆ. ಸಿಂಪಲ್ ಕ್ವಶನ್. ಇದೇ ರೀತಿಯಾಗಿ ನೆಕ್ಸ್ಟ್ ಇದು ಕೂಡ ವೆನ್ ಡೈಗ್ರಾಮ್ 85 ಕ್ವಶನ್ಸ್. ಓಕೆ, ಸ್ವಲ್ಪ ನೋಡ್ರಿ ಇಲ್ಲಿ ಬರೀತೀನಿ. ಇದು ಫಸ್ಟ್ ಈ ತ್ರಿಭುಜದಲ್ಲಿ ಏನ್ ಕೊಟ್ಟಾನಲ್ಲ, ಇದು ಖಾಸಗಿ ಕಂಪನಿಗಳು. ಆಮೇಲೆ ವೃತ್ತದಲ್ಲಿ ಏನ್ ಕೊಟ್ಟಾನಲ್ರಿ, ಇದು ಸಾರ್ವಜನಿಕ ಕಂಪನಿಗಳು. ಇಲ್ಲಿ ಏನ್ ವರ್ಗ ಅಥವಾ ಆಯತದ ಕೊಟ್ಟಾನಲ್ಲ, ಇವು ಬಹುರಾಷ್ಟ್ರೀಯ ಕಂಪನಿಗಳು. ಈಗ ಇಲ್ಲಿ ನೋಡಿ, ಅವ ಕ್ವಶನ್ ಕೇಳಿದ್ರಾಗ ಏನು ಅಂತಂದ್ರ ಬಹುರಾಷ್ಟ್ರೀಯ ಕಂಪನಿಗಳಲ್ಲದ, ಇದು ಅಲ್ಲದ ಅಂತದ ಬಹಳ ಎಚ್ಚರಿಕೆಯಿಂದ ನೋಡ್ಬೇಕು. ಕಂಪನಿಗಳಲ್ಲದ, ಯಾವ ಕಂಪನಿಗಳಲ್ಲದ? ಬಹುರಾಷ್ಟ್ರೀಯ ಕಂಪನಿಗಳಲ್ಲದ ಕಂಪನಿಗಳ ಸಂಖ್ಯೆಯನ್ನ ಗುರುತಿಸ್ರಿ ಅಂತಂದ. ಈ ಬಹುರಾಷ್ಟ್ರೀಯ ಕಂಪನಿಗಳು ಅಂತಂದ್ರೆ ಯಾವ? ಏನ್ ಆಯದ ಬರ್ತಾವಲ್ಲ, ಇವು ಯಾವ ಕೂಡ ಆನ್ಸರ್ ಆಗುದಿಲ್ಲ. ಇವು ಇದು ಆನ್ಸರ್ ಆಗುದಿಲ್ಲ, ಇದು ಆನ್ಸರ್ ಆಗುದಿಲ್ಲ, ಇದು ಆಗುದಿಲ್ಲ, ಇದು ಆಗುದಿಲ್ಲ. ಯಾಕಂತಂದ್ರ ಆಯತದಾಗ ಯಾವುದೇ ನಂಬರ್ಸ್ ಕೊಟ್ಟರು ಕೂಡ ಆಗುದಿಲ್ಲ. ಈಗ ಉಳಿದಿದ್ದಾಗಿರುತ್ತೆ. ಉಳಿದಿದ್ದು ಯಾವತ್ತಂದ್ರ 7 ಪ್ಲಸ್ 5 ಪ್ಲಸ್ ಏನ್ರಿ 1. 7 5 12 ಪ್ಲಸ್ 1 13 ಏನದಾವತ್ತಂದ್ರ ಬಹುರಾಷ್ಟ್ರೀಯ ಕಂಪನಿಗಳದ ಆಪ್ಷನ್ ನಂಬರ್ ಏನಾಗ್ತದೆ? ಆಪ್ಷನ್ ನಂಬರ್ 1 ರೈಟ್ ಆನ್ಸರ್ ಆಗ್ತದೆ. ಆಪ್ಷನ್ ನಂಬರ್ 1 13 ಅನ್ನೋದು ರೈಟ್ ಆನ್ಸರ್ ಆಗ್ತದೆ. ಓಕೆ, ಇದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್. ಇದು ಕ್ಯಾಲೆಂಡರ್ ಬೇಸ್ಡ್ ಕ್ವಶನ್ ಅದ. ಕ್ಯಾಲೆಂಡರ್ ವೆರಿ ಸಿಂಪಲ್. ಮತ್ತು 15th ಆಗಸ್ಟ್ 2011 ಸೋಮವಾರ ಆಗಿದ್ದರೆ 17 ಸೆಪ್ಟೆಂಬರ್ 2011ರಂದು ಯಾವ ವಾರವಾಗ್ತದ ಕೇಳಿ. ಇಲ್ಲಿ ಏನಿಲ್ಲ, ಜಸ್ಟ್ ನಾವು ದಿನಗಳನ್ನ ಕೌಂಟ್ ಮಾಡ್ಕೋಬೇಕು. ಯಾವ ರೀತಿ ಕೌಂಟ್ ಅಂತಂದ್ರ, ಆಗಸ್ಟ್ ಅದರಿ, ನೆಕ್ಸ್ಟ್ ಸೆಪ್ಟೆಂಬರ್ ಅದ. ಈಗ ಆಗಸ್ಟ್ದಾಗ ಟೋಟಲ್ 31 ದಿನ ಇರ್ತಾವ. ಆಗಸ್ಟ್ದಾಗ ಎಷ್ಟು ದಿನ ಇರ್ತಾವ? 31 ದಿನ ಇರ್ತಾವ. ಈ 15 ದಿನ ಅದರ ಅಂತ ತೆಗೀರಿ, ಉಳಿದ ದಿನಗಳನ್ನ ಬರಿಬೇಕು. ಉಳಿದ ಎಷ್ಟು ದಿನಗಳು? 16 ದಿನಗಳು. ಸೆಪ್ಟೆಂಬರ್ದಾಗ ಎಷ್ಟು ದಿನ ಅದಾವ್ರಿ? ಸೆಪ್ಟೆಂಬರ್ದಾಗ ಟೋಟಲ್ 30 ದಿನ ಇರ್ತಾವ. ಇದರಲ್ಲಿ ಲೆಕ್ಕ, ಬಟ್ ಕೊಟ್ಟಿರ್ತಕ್ಕಂಥ ದಿನಗಳನ್ನ ನಾವು ಕಂಡುಹಿಡಿಯಬೇಕು. 17 ಎರಡು ಕೂಡ್ಸುನು ಎಷ್ಟಾಗ್ತದ? 33 ಆಗ್ತದ. ಡಿವೈಡೆಡ್ ಬೈ ಏನ್ ಮಾಡ್ಬೇಕ್ರಿ? 7. ಯಾಕಂತಂದ್ರ ಒಂದು ವಾರದಲ್ಲಿ 7 ದಿನ ಇರ್ತಾವ. ಈ ಸಿಂಪಲ್ ಕ್ಯಾಲ್ಕುಲೇಷನ್. 7 4 28, ಶೇಷ ಎಷ್ಟು ಉಳಿತಾರೆ? 5 ಶೇಷ ಉಳಿತದೆ. ಇದರ ಅರ್ಥ ಸೋಮವಾರದಿಂದ 5 ದಿನ ಆದಾಗ, ಅಥವಾ ಈ ಸೋಮವಾರ ಅಂತಂದ್ರೆ ಫಸ್ಟ್ ಡೇ ಅಂತ ಅನ್ಕೊಂಡಾಗ ಟೋಟಲ್ ಎಷ್ಟು ಆಗ್ತಾರೆ? 6 ಆಗ್ತದೆ. 6 ಅಂತಂದ್ರೆ ಯಾವ ವಾರ? 6 ಅಂತಂದ್ರ ರೈಟ್ ಆನ್ಸರ್ ಏನಾಗ್ತದೆ? ಶನಿವಾರ ಆಗ್ತದ. ಶನಿವಾರ ಅನ್ನೋದು ಕರೆಕ್ಟ್ ಆನ್ಸರ್ ಆಗ್ತದೆ. ಹಾಗಾಗಿ ಆಪ್ಷನ್ ನಂಬರ್ ಏನಾಗ್ತದೆ? ಆಪ್ಷನ್ ನಂಬರ್ 3 ಇಲ್ಲಿ ಸರಿಯಾದ ಆನ್ಸರ್ ಆಗ್ತದೆ. ಶನಿವಾರ, ಸ್ಯಾಟರ್ಡೇ. ಇದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್. ಇದು ಬ್ಲಡ್ ರಿಲೇಷನ್, ರಕ್ತ ಸಂಬಂಧಗಳ ಆಧಾರಿತ ಮೇಲೆ ಕ್ವಶನ್ಸ್ ಅದ. ರಕ್ತ ಸಂಬಂಧಗಳು ಇಂಪಾರ್ಟೆಂಟ್. ಈಗ ನೋಡ್ರಿ, ಬಿ ಯು ಎ ಯ ತಂದೆಯಾಗಿದ್ದಾರೆ. ನಾವು ಇಲ್ಲಿ ಬರಿಬಹುದು ಹೆಂಗತ್ತಂದ್ರ, ಹಿರಿಯರನ್ನು ಅಥವಾ ತಂದೆ ತಾಯರನ್ನ ಮೇಲ್ಗಡೆ ಬರಿಬೇಕು, ಮಕ್ಕಳನ್ನ ಕೆಳಗಡೆ ಬರಿಬೇಕು. ಈಗ ನೋಡ್ರಿ, ಬಿ ಯು ಯಾರ ತಂದೆ? ಬಿ ಯು ಎ ಯ ತಂದೆಯಾಗಿದ್ದಾರೆ. ತಂದೆ ತಾಯರನ್ನ ಮೇಲ್ಗಡೆ, ಮತ್ತು ಪುರುಷ ಇದ್ದಂದ್ರ ಪ್ಲಸ್ ಅಂತ ಮಾಡ್ರಿ, ರಿಪ್ರೆಸೆಂಟ್ ಮಾಡಬೇಕು. ಬಿ ಯಾರು ತಂದೆ? ಎ ಯ ತಂದೆ. ಏನ್ ಜನರು ಗೊತ್ತಿಲ್ಲ, ಬಿಟ್ಬಿಡು. ನೆಕ್ಸ್ಟ್ ಸಿ ಯಾರು ಅಂತಂದ್ರ, ಸಿ ಯು ಬಿ ಯ ತಂದೆಯಾಗಿದ್ದಾನೆ. ಸಿ ಯಾರು ಅಂತಂದ್ರ ಬಿ ಯ ತಂದೆ. ತಂದೆ ಅಂತಂದ್ರೆ ಏನ್ರಿ? ಪ್ಲಸ್. ನೆಕ್ಸ್ಟ್
ಡಿ ಯು ಎ ಯ ತಾಯಿ ಆಗಿದ್ದರೆ, ಡಿ ಎ ಯ ತಾಯಿ ಆಗ್ಬೇಕು ಅಂತಂದ್ರ ಬಿಗೆ ಏನಾಗ್ಬೇಕ್ರಿ, ಬಿಗೆ ಪತ್ನಿ ಆಗ್ಬೇಕು. ಯಾರು? ಡಿ. ಪತ್ನಿ ಅಂದ್ರೆ ಮೈನಸ್, ಮಹಿಳೆ ಅಂದ್ರೆ ಮೈನಸ್. ಇವರಿಬ್ರು ಏನಾದ್ರಿ, ಇವರಿಬ್ರು ಪತಿ ಪತ್ನಿ ಆದ್ರು. ಈಗ ನೆಕ್ಸ್ಟ್ ಆಗ ಅವ್ನು ಕೇಳಿರ್ತಕ್ಕಂಥದ್ದು, ಆಗ ಸಿ ಯು ಡಿ ಯೊಂದಿಗೆ ಯಾವ ರೀತಿಯಾದಂತ ಸಂಬಂಧವನ್ನು ಹೊಂದಿದ್ದಾನೆ. ಸಿ ಯು ಡಿ ಯೊಂದಿಗೆ ಯಾವ ರೀತಿ ಸಂಬಂಧ ಅಂತಂದ್ರ ಡಿ ಕ ಸಿ ಏನಾಗಬೇಕು ಅಂದಾಗ, ಅಥವಾ ಡಿ ಯು ಸಿ ಗೆ ಏನಂತ ಕರಿಬೇಕು ಅಂದಾಗ ಏನಂತ ಕರಿಬೇಕ್ರಿ, ಮಾವ ಅಂತ ಕರಿಬೇಕು. ಓಕೆ, ಗಂಡನ ತಂದೆ ಏನಾಗ್ತಾನಂತಂದ್ರ ಮಾವ. ರೈಟ್ ಆನ್ಸರ್ ಅಂತ ಮಾವ ಆಗ್ತದ. ಆಪ್ಷನ್ ನಂಬರ್ ಏನು ಅಂತಂದ್ರೆ ಆಪ್ಷನ್ ನಂಬರ್ 1 ಇದೇನಾಗ್ತದೆ ಕರೆಕ್ಟ್ ಆನ್ಸರ್ ಆಗ್ತದೆ, ಆಪ್ಷನ್ ನಂಬರ್ 1. ನೆಕ್ಸ್ಟ್ ಕ್ವಶನ್ ಹೋಗೋಣ. ಇದು ಕೂಡ ಒಂದು ಸಿಂಪಲ್ ಕ್ವಶನ್ ಅದ. ಟ್ರೈನ್, ರೈಲು ಮೇಲೆ ಕ್ವಶನ್ಸ್ ಅದ. ರೈಲ್ ಒಳಗ ಇದು ಅಂತೂ ವೆರಿ ಸಿಂಪಲ್ ಕೇಳಿದೆ. ಒಂದು ರೈಲು ಗಂಟೆಗೆ 72.6 ಕಿಲೋಮೀಟರ್ ನಂತೆ ಚಲಿಸುತ್ತದೆ. ಹಾಗಾದ್ರೆ 30 ನಿಮಿಷಗಳಲ್ಲಿ ಎಷ್ಟು ದೂರ ಚಲಿಸುತ್ತದೆ? ಅದನ್ನ ಎದ್ರಾಗ ಹೇಳ್ಬೇಕು, ನಾವು ಮೀಟರ್ದಾಗ ಹೇಳ್ಬೇಕು. ಆಪ್ಷನ್ಸ್ ಮೀಟರ್ದಾಗ ಅದಾವ. ಈಗ ನೋಡ್ರಿ, ಈಗ ಅವನೇ ಅಂದನ್ರಿ 72.6 ಕಿಲೋಮೀಟರ್ ಪರ್ ಅವರ್ ಅಂತ. ಇದರ ಅರ್ಥ ಒಂದು ತಾಸದಾಗ 72.6 ಕಿಲೋಮೀಟರ್. ಕೇಳಿರ್ತಕ್ಕಂಥದ್ದು ಏನು? ಅರ್ಧ ತಾಸದಾಗ ಎಷ್ಟು? 30 ನಿಮಿಷ ಅಂದ್ರೆ ಎಷ್ಟು? ಅರ್ಧ ತಾಸದಾಗ. ನಾವು ಅರ್ಧ ತಾಸು ಮಾಡ್ಬೇಕಾದ್ರೆ ಏನ್ ಮಾಡೋದ್ರಿ, ಡಿವೈಡೆಡ್ ಬೈ 2 ಮಾಡ್ಬಿಡು ಡೈರೆಕ್ಟ್ಲಿ. 2 ಮೂರ್ಲೆ 6, 2 6ಲೆ 12, ಪಾಯಿಂಟ್ ಅದ 2 ಮೂರ್ಲೆ 6, 36.3 ಕಿಲೋಮೀಟರ್ ಆಗ್ತದೆ. 36.3 ಕಿಲೋಮೀಟರ್ನ ನಾವು ಎದ್ರಾಗ ಹೇಳ್ಬೇಕಂದ್ರ ಮೀಟರ್ದಾಗ ಹೇಳ್ಬೇಕು. 36.3 ಅಂದ್ರೆ ಏನ್ರಿ, 36,300 ಮೀಟರ್ ಆಗ್ತದೆ. ಎದಕ್ಕ ಈ ಕಿಲೋಮೀಟರ್ ಇದ್ದಿದ್ದು ಮೀಟರ್ದಾಗ ಕನ್ವರ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ರಿ, ಡಿವೈಡೆಡ್ ಇಂಟು 1000 ಮಾಡ್ರಿ. ಇಂಟು 1000 ಮಾಡಿದಾಗ ಏನಾಗ್ತದೆ, ಮೀಟರ್ದಾಗ ಕನ್ವರ್ಟ್ ಆಗ್ತದ. ಆಪ್ಷನ್ ನಂಬರ್ ಏನದ, ಆಪ್ಷನ್ ನಂಬರ್ 4 ರೈಟ್ ಆನ್ಸರ್ ಆಗ್ತದೆ. 36,300 ಮೀಟರ್ ರೈಟ್ ಆನ್ಸರ್. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ವೆರಿ ಸಿಂಪಲ್ ಕ್ವಶನ್ಸ್ ಕೇಳಿ. ಏನಂದ್ರ ಈ ಒಂದು ಅನುಕ್ರಮ ಕೊಟ್ಟ ಸಂಖ್ಯೆಗಳನ್ನು ಕೊಟ್ಟಾನ, 1 3 5 7 9 ಡ್ಯಾಶ್ ಡ್ಯಾಶ್ ಆಗಿರ್ಲಿ. ಹಾಗಾದ್ರೆ ಈ ಅನುಕ್ರಮವನ್ನು ಏನ್ ಸೂಚಿಸ್ತದ ಕೇಳ. ಹರಾತ್ಮಕ ಅನುಕ್ರಮ ಕೊಟ್ಟಂದ್ರೆ ಹರಾತ್ಮಕ ಅನುಕ್ರಮ ಆಗಲ್ಲ, ಭಿನ್ನ ರಾಶಿ ಇದ್ದಂದ್ರೆ ಆಗ್ತಿತ್ತು. ಯಾವ್ದೋ ಅಲ್ಲ ಕೊಟ್ಟಾನ, ಇದನ್ನು ಆಗುದಿಲ್ಲ. ಯಾಕಂತಂದ್ರ ಇದ್ರಾಗ ಒಂದ್ ಯಾವ್ದೋ ಆನ್ಸರ್ ಆಗ್ತದೆ. ಜಾಮಿತಿಯ ಅನುಕ್ರಮ ಕೊಟ್ಟಂದ್ರೆ ಜಾಮೆಟ್ರಿ ಅನುಕ್ರಮ ಅಂತೂ ಆಗಲ್ರಿ, ಇದು ನಂಬರ್ಸ್ ಅದಾವ. ಹಾಗಾಗಿ ಇದು ಏನದ, ಒಂದು ಅಂಕಗಣಿತ ಅನುಕ್ರಮದ ಅಂಕಗಣಿತದ ಏನಂದ್ರೆ ಒಂದು ಅನುಕ್ರಮದ. ಹಾಗಾಗಿ ಆಪ್ಷನ್ ನಂಬರ್ ಏನಾಗ್ತದ, ರೈಟ್ ಆನ್ಸರ್ 3ನೇ ಆಪ್ಷನ್ ಕರೆಕ್ಟ್ ಆನ್ಸರ್ ಆಗ್ತದೆ, ಆಪ್ಷನ್ ನಂಬರ್ 3. ನೆಕ್ಸ್ಟ್ ಇದು ಕೋಡಿಂಗ್ ಡಿಕೋಡಿಂಗ್ ಮೇಲೆ ಲೆಟರ್ ಸೀರೀಸ್ ಅಕ್ಷರ ಸರಣಿ ಮೇಲೆ ಕ್ವಶನ್ ಆದ್ರೆ ವೆರಿ ಸಿಂಪಲ್. ಟಾರ್ಗೆಟ್ ಪದ ಸಂಕೇತ ಭಾಷೆಯಲ್ಲಿ 201187,520 ಎಂದು ಸಂಕೇತಿಸಿದರೆ ಫಾರ್ಚೂನ್ ಪದವನ್ನು ಸಂಕೇತಿಸಿದಾಗ ಏನಾಗ್ತದೆ ಅಂತ ಕೇಳ್ಯಾರ. ಓಕೆ ನೋಡಿ, ಇದು ಸಿಂಪಲ್, ವೆರಿ ಸಿಂಪಲ್ ಕ್ವಶನ್ ಅದ. ಏನಂತಂದ್ರ ಪೊಸಿಷನ್ ಆಫ್ ಲೆಟರ್ಸ್, ಅಲ್ಫಾಬೆಟ್ಸ್ ಅಂತ ಗೊತ್ತಿರ್ಬೇಕು. ಅದ್ರ ಜೊತೆ ಏನ್ ಗೊತ್ತಿರ್ಬೇಕ್ರಿ, ಪೊಸಿಷನ್ ಆಫ್ ಲೆಟರ್ಸ್ ಗೊತ್ತಿರಬೇಕು. ಇದರ ಅರ್ಥ ಎ ಎಷ್ಟನೇ ಅಕ್ಷರ, ಬಿ ಎಷ್ಟನೇ ಅಕ್ಷರ ಅಂತ ಗೊತ್ತಿರಬೇಕು. ಅದೇ ಇಲ್ಲಿ ಟಿ ಏನದ, ಟಿ ಅಂತಂದ್ರ 20ನೇ ಅಕ್ಷರ ಅದ. ಹಂಗೆ ಎಫ್ ಅಂತಂದ್ರೆ ಏನಂದ್ರೆ 6ನೇ ಅಕ್ಷರ ಅದ. ಓಕೆ, ಈಗ 6ನೇ ಅಕ್ಷರ ಇವೆಲ್ಲ ಬಿಡೋಣ ನಾವು. ಇಲ್ಲಿ ಟಿ ಮತ್ತು ಯು, ಟಿ ಎಷ್ಟನೇ ಅಕ್ಷರ ಅದ್ರಿ, ಟಿ ಅದ 20ನೇ ಅಕ್ಷರ, T20 ಅಂತ ಕರಿತೀವಿ. ಟಿ ಆಗಿಂದ ಏನದ್ರಿ, 21 ಅದ. ಈ 20 ಮತ್ತು 21 ಏನಿರ್ಬೇಕು, ಜೊತೆಯಾಗಿನೇ ಇರ್ಬೇಕು. 20 21 ಏನದಲ್ರಿ, ಇಲ್ಲಿ ಜೊತೆಯಾಗಿಲ್ಲ. ಎಲ್ಲಿ 20 21, 21 21 ಅದ, ಇದು ರಾಂಗ್ ಆನ್ಸರ್. ಇಲ್ಲಿ 21 25, ಇದನ್ನು ರಾಂಗ್ ಆನ್ಸರ್. ಇಲ್ಲಿ ಏನದ್ರಿ, ಇಲ್ಲಿನೂ ಇಲ್ಲ, ಕೇವಲ 22 ಅದ, ಇದನ್ನು ರಾಂಗ್ ಆನ್ಸರ್. 20 21 ಎಲ್ಲಿ ಕಾಣ್ತಾರೆ ನಮಗೆ, 20 21 ಇಲ್ಲಿ ಕಾಣ್ತದ. ಹಾಗಾಗಿ ಆಪ್ಷನ್ ನಂಬರ್ ಏನಾಗ್ತದೆ, ರೈಟ್ ಆನ್ಸರ್ ಆಗ್ತದೆ. ಕರೆಕ್ಟ್ ಆನ್ಸರ್ ಆಪ್ಷನ್ ನಂಬರ್ ಎ ಆಗ್ತದೆ. ಓಕೆ, ಎಲ್ಲ ಕ್ವಶನ್ಸ್ಗಳು ಅರ್ಥ ಆದವು ಅಂತ ಅನ್ಕೋತೀನಿ. ಓಕೆ, ಕರೆಕ್ಟ್ ಆಗಿ ಎಲ್ಲರೂ ಅಬ್ಸರ್ವ್ ಮಾಡ್ರಿ. ಇವು ಹೈದರಾಬಾದ್ ಕರ್ನಾಟಕದಲ್ಲಿ ಕೇಳಿರ್ತಕ್ಕಂಥ 15 ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿದೀವಿ. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ ಕ್ಲಾಸ್ಗಳು ಮುಂದುವರಿತಾ ಹೋಗುತ್ತೆ. ಓಕೆ, ಎಲ್ಲರೂ ಕೂಡ
ವಿಡಿಯೋವನ್ನ ಸ್ವಲ್ಪ ಎಲ್ಲರೂ ಲೈಕ್ ಮಾಡ್ರಿ. ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಕಂಪ್ಲೀಟ್ ಸೊಲ್ಯೂಷನ್ ಮಾಡಿದ್ದೀನಿ. ಥ್ಯಾಂಕ್ ಯು.